ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 2ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಬಹುಭುಜವಾಗಿರುವ ವಕ್ರಾಕೃತಿಯು ಆಯ್ಕೆ ಎ, ಬಿ, ಸಿ, ಡಿ. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ. ಸೊ ಇಲ್ಲಿ ಬಹುಭುಜವಾಗಿರುವ ವಕ್ರಾಕೃತಿಯನ್ನ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಮೊದಲನೆಯ ಆಕೃತಿಯನ್ನ ಗಮನಿಸಿ. ಸೊ ಇದೇನಾಗಿದೆ, ಒಂದು ತೆರೆದ ರೇಖಾಚಿತ್ರ. ಸೊ ಒಂದು ಕೋನವನ್ನ ಹೋಲ್ತಾ ಇದೆ. ಓಕೆ, ಸೊ ಇಲ್ಲಿ ನಾವು ವಕ್ರಾಕೃತಿ, ಬಹುಭುಜವಾಗಿರುವ ವಕ್ರಾಕೃತಿಯನ್ನ ಹೇಳ್ಬೇಕು. ಸೊ ಬಿ ಆಯ್ಕೆಯನ್ನ ಗಮನಿಸಿದ್ರೆ, ಸೊ ಇದೇನಾಗಿದೆ ನೋಡಿ, ಮೂಲೆಗಳು ದುಂಡಗಿದೆ ಅಲ್ವಾ. ಸೊ ಕರ್ ತರ ಇದೆ. ಸೊ ಆಯತದಂತಹ ಆಕೃತಿ ಇದು. ಆದ್ರೆ ಇದು ಬಹುಭುಜಾಕೃತಿ ಅಲ್ಲ, ಯಾಕೆಂದ್ರೆ ಇದು ಬದಿಗಳು ಏನಾಗಿದೆ, ಪೂರ್ಣವಾಗಿ ಸರಳ ರೇಖೆಯಲ್ಲಿ ಇಲ್ಲ ಅಲ್ವಾ. ಸೊ ಕಾರ್ನರ್ ಸೈಡ್ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಹೀಗೆ ಕರ್ವ್ ಆಗಿದೆ ಇದು. ಸೊ ಹಾಗಾಗಿ ಇದು ಬಹುಭುಜಾಕೃತಿ ಆಗಿರೋಕೆ ಚಾನ್ಸ್ ಇಲ್ಲ. ಅದೇ ರೀತಿ ಸಿ ಆಯ್ಕೆ. ಸೊ ಇದೇನಾಗಿದೆ, ವಕ್ರ ರೇಖೆಗಳಿಂದ ಕೂಡಿದ ಒಂದು ಆಕೃತಿ ಆಗ್ಬಿಟ್ಟಿದೆ. ಓಕೆ, ಬಟ್ ಡಿ ಆಯ್ಕೆಯನ್ನ ಗಮನಿಸಿದ್ರೆ ಕೇವಲ ಏನಾಗಿದೆ, ಸರಳ ರೇಖಾ ಖಂಡಗಳಿಂದ ಮಾಡಲ್ಪಟ್ಟ ಒಂದು ಮುಚ್ಚಿದ ಆಕೃತಿ, ಅಂದ್ರೆ ಷಡ್ಭುಜಾಕೃತಿಯ ಒಂದು ರೂಪವನ್ನ ಕೊಟ್ಟಿದೆ. ಸೊ ಹಾಗಾದ್ರೆ ಇಲ್ಲಿ ಬಹುಭುಜವಾಗಿರುವ ವಕ್ರಾಕೃತಿ ಯಾವ್ದಾಯ್ತು ಹೇಳಿ, ಡಿ. ಓಕೆ, ಸೊ ಇಲ್ಲಿ ಬಹುಭುಜ ಒಂದು ವ್ಯಾಖ್ಯೆಗೆ ಹೋಲುವಂತಹ ಆಕೃತಿ ಯಾವ್ದಾಯ್ತು ಹೇಳಿ, ಡಿ ಆಗಿದೆ. ಸೊ ಹಾಗಾಗಿ ಡಿ ಸರಿಯಾದ ಆಯ್ಕೆ. ಥ್ಯಾಂಕ್ ಯು.